ನಾಯಕ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಇದೇ ತಿಂಗಳು 24/26 ಸೋಮವಾರ ಬೆಳಗ್ಗೆ 9:30ಕ್ಕೆ ಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಾಡು ಮಾಡಲಾಗಿದೆ. ಆ ದಿವಸ ಬೆಳಗ್ಗೆ 6 ಗಂಟೆಯಿಂದ ಅಲ್ಲಿ ದುಗ್ಧಾಭಿಷೇಕ ಮಹಾಪೂಜೆ ಹೀಗೆ ದೇವಸ್ಥಾನದಲ್ಲಿ ನಡೆಯಲಿದೆ. ತದನಂತರ 9:30ಕ್ಕೆ ಬಸವೇಶ್ವರ ಸ್ವಾಮಿ ರಥೋತ್ಸವ ಮತ್ತು ಬಸವೇಶ್ವರರ ಭಾವಚಿತ್ರವಿರುವ ಬೆಳ್ಳಿ ರಥದಲ್ಲಿ, ಸರ್ಕಾರದಿಂದ ಕಳಿಸುವ ಬೆಳ್ಳಿ ರಥದಲ್ಲಿ ಬಸವೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ವಾದ್ಯಗೋಷ್ಠಿಯೊಡನೆ ಊರಿನ ಹಾಸನದ ಮುಖ್ಯ ಬೀದಿಗಳಲ್ಲಿ ಸಂಚರಿಸಲಿದೆ. ತದನಂತರ ಆ ಮೆರವಣಿಗೆ ಹಾಸನ ಕಲಾಕ್ಷೇತ್ರಕ್ಕೆ ಸುಮಾರು 11:30ಗೆ ಅಲ್ಲಿಗೆ ತಲುಪಿದ ನಂತರ ಸರ್ಕಾರಿ ಕಾರ್ಯಕ್ರಮ ಅಲ್ಲಿ ಭಾಗವಹಿಸ್ತಕ್ಕಂಥದ್ದು. ತದನಂತರ ಸರ್ಕಾರಿ ಕಾರ್ಯಕ್ರಮ ಆದ ನಂತರ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದೆ. ಆದ್ದರಿಂದ ತಾವೆಲ್ಲರೂ ಕೂಡ ತಮ್ಮ ಪತ್ರಿಕೆಗಳಲ್ಲಿ ಹೆಚ್ಚಿನ ಪ್ರಚಾರವನ್ನು ನೀಡಬೇಕು ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದನ್ನು ಆಚರಣಾ ಸಮಿತಿಯಿಂದ ಬಸವೇಶ್ವರ ಆಚರಣಾ ಸಮಿತಿಯಿಂದ ಏರ್ಪಾಡು ಮಾಡಿದ್ದೀವಿ. ಇಲ್ಲ, ಜೋಡಣೆ ಮಾಡ್ಕೊಂಡೇ ಮಾಡ್ತಾ ಇರೋಂಥದ್ದು. ಸರ್, ಈ ಕಾರ್ಯಕ್ರಮ ಇದೆಯಲ್ಲ, ಅವರು ನಾವು ಒಟ್ಟಿಗೆ ಮಹಾಸಭೆಯ ಅಧ್ಯಕ್ಷರು ಬರಬೇಕಾಯಿತು ಇವತ್ತು. ಅವರು ಬರಲ್ಲ ಅಂತ 10ವರೆಗೆ ಫೋನ್ ಮಾಡಿದರು. ಆದ್ದರಿಂದ ಪ್ರಧಾನವಾಗಿರ್ಬೇಕು, ಯಾವುದೇ ಆ ಸಮಾಜದ ಪ್ರಧಾನ ಕಾರ್ಯಕ್ರಮ ಇರಬೇಕು. ಅದು ಕನ್ನಡ ಅಲ್ಲ, ಸಂಘ ಸಂಸ್ಥೆ ಅಂತ ಹಾಕಿದ್ವಿ. ಸಮಾಜದ ದಿನಾಚರಣೆಗಳನ್ನ ಸಿಂಬಾಲಿಕ್ ಆಗಿ ಆಚರಿಸುತ್ತೆ. ಅರ್ಥ ಆಯ್ತಲ್ಲ? ಈಗ ಅವರು ಕಲಾ ತಂಡ ಕೊಟ್ಬಿಡ್ತಾರೆ, ಬೆಳಿ ರಥ ಕೊಟ್ಬಿಟ್ರೆ ಸಾಕ? ಅಲ್ಲ, ಆಚರಣಾ ಸಮಿತಿ ಎಲ್ಲ ಸಂಘ ಸಂಸ್ಥೆ ಅಂತ ಬರೆದಿದ್ದೀವಿ. ನೀವೇನೇನ್ ಮಾಡ್ತೀವಿ? ಒಂದಷ್ಟು ಪೂಜೆ ಮಾಡ್ತೀವಿ ಅಷ್ಟೇ ತಾನೇ? ಇಲ್ಲ, ನಮ್ದು ಕಲಾ ತಂಡಗಳು ಜೋಡಣೆ ಮಾಡ್ಕೊಂಡಿದ್ದೀವಿ. ಎಲ್ಲ ಸಂಘ ಸಂಸ್ಥೆ ಅಂತ ಹಾಕಿದ್ದೀವಿ. ಆಚರಣಾ ಸಮಿತಿ ವತಿಯಿಂದಲೇ ಮಾಡುವಂಥದ್ದು. ಎಲ್ಲ ಬರ್ದಿದ್ದೀವಿ ಅದರಲ್ಲಿ. ಅದು ಹೇಳಿ ಡೀಟೇಲ್. ಶೋಭಾ, ಏನೇನು ಕಲಾ ತಂಡಗಳು ಬರ್ತಾವೆ ಹೇಳಿ. ಮತ್ತೆ ಒಂದು ಡೊಳ್ಳು ಕುಣಿತ, ಇವೆರಡು ಕಲಾ ತಂಡಗಳು ಕೊಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಸಂಘದ ಆಚರಣಾ ಸಮಿತಿ ವತಿಯಿಂದ ನಂದಿ ಧ್ವಜ ಮತ್ತೆ ವೀರಗಾಸೆ ಹಾಗೂ ವಾದ್ಯ ಸೆಟ್ ಮುಖಾಂತರ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿ ರಥ ಜೊತೆಗೆ ರಥಗಳ ನಡೆಯೋದ್ರ ಮುಖಾಂತರ ನಾವು ಉದ್ಘಾಟನೆ ಮಾಡ್ತೇವೆ. ಜಿಲ್ಲಾಡಳಿತನೂ ಅಲ್ಲಿಗೆ ಬರುತ್ತೆ. ಬಸವಣ್ಣ ದೇವಸ್ಥಾನದಲ್ಲಿ ಉದ್ಘಾಟನೆಗೆ ಅಲ್ಲಿಗೆ ಬರ್ತಾರೆ. ಅಲ್ಲಿಂದ ನಂತರ ಮೆರವಣಿಗೆ ಆದ ನಂತರ ಕಲಾಭವನದಲ್ಲಿ ಸಭಾ ಕಾರ್ಯಕ್ರಮ ಇದೆ. ಅದು ಸರ್ಕಾರಿ ಕಾರ್ಯಕ್ರಮವಾಗಿರ್ತದೆ. ಪ್ರತಿ ವರ್ಷ ಏನಾಗ್ತಿತ್ತು ಅಂದ್ರೆ DC ಆಫೀಸ್ ಮುಂಗಡೆ ಆಗ್ತಿತ್ತು ಫಂಕ್ಷನ್. ಹೀಗೆ ಮಾಡಿದ್ವಿ, ಚೇಂಜ್ ಮಾಡಿದ್ವಿ. ಯಾಕೆಂದ್ರೆ ಅಲ್ಲಿ ಜಿಲ್ಲಾ ವಿರಿಸ ಸಂಘ ಆಫೀಸ್ ಮುಂಗಡಲ್ಲೇ ಅಲ್ಲೇ ಮಾಡ್ಬೇಕು ಅಂತೇಳಿ ಕೇಳ್ಕೊಂಡಿದ್ದಕ್ಕೆ ಈಗ ಇನ್ನು ಪ್ರತಿ ಯಾವುದೇ ಈ ಥರದ ಫಂಕ್ಷನ್ ನಮ್ದು ಇದ್ದ ಅಲ್ಲಿಂದಲೇ ಸ್ಟಾರ್ಟ್ ಆಗಬೇಕು ಅಂತೇಳಿ ಕೇಳ್ಕೊಂಡು DC ಅವ್ರಿಗೆ. ಈಗ ಅಲ್ಲೇನೆ DC ಅವರು ಅಲ್ಲಿಗೆ ಬರ್ತಾರೆ. ಜಯಂತಿ ಉದ್ಘಾಟನೆ ಅಲ್ಲೇ ಆಗುತ್ತೆ. ಉದ್ಘಾಟನೆ ಅಲ್ಲೇ ಮಾಡುವಂಥದ್ದು. ಏನಾಗಿತ್ತು ಅಂತ ಹೇಳಿದ್ರೆ ಸರ್, ಈಗ ಎಲ್ಲ ಆಗಿ ಇಷ್ಟೊತ್ತಿಗೆ ನಮ್ದೊಂದು ಫ್ಲೋರ್ ಕಂಪ್ಲೀಟ್ ಆಗ್ಬೇಕು, ಆಫೀಸಿಗೆ ಮುಗಿದೋಗ್ಬೇಕಾಗಿತ್ತು. ಮತ್ತು ನಮ್ಮ ಸಮಾಜದ ಬಾಂಧವರೆಲ್ಲ ಬಂದು ಒಂದು ಕೇಳ್ಕೊಂಡ್ರು, ಒಂದು 4 ಫ್ಲೋರ್ 5 ಫ್ಲೋರ್ ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. 2 ಬೇಡ, ಮಾಡೋ ಫ್ಯೂಚರ್ಗೆ ಅಂತೇಳಿ. ಅದಕ್ಕಾಗಿ ಮೊದಲು ನಾವು 2 ಫ್ಲೋರಿಗೆ ಮಾತ್ರ ಫೌಂಡೇಶನ್ ಹಾಕೊಂಡು ಪ್ಲಾನ್ ಹಾಕೊಂಡು ಒಂದು 4-5 ಲಕ್ಷ ಕೋಟಿಲಿ ಮುಗಿಸ್ಬೇಕು ಅಂತ ಇದ್ವಿ. 4-5 ಕೋಟಿಲಿ ಮುಗಿಸ್ಬೇಕು ಅಂತ ಇದ್ವಿ. ಈಗ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಎಲ್ಲ ನಮ್ಮ ಬಾಂಧವರೆಲ್ಲ ಬಂದು ಹೇಳಿದಕ್ಕೆ ಈಗ ಬೇಸ್ಮೆಂಟು ಸ್ಟ್ರಾಂಗ್ ಮಾಡಿದ್ದೀವಿ. 4-5 ಫ್ಲೋರ್ ಹಾಕ್ಬೋದು. ಈಗ 2 ಫ್ಲೋರ್ ಮುಗಿಸ್ತೀವಿ ನಾವೀಗ. ಇನ್ನು 3 ಫ್ಲೋರ್ ಫ್ಯೂಚರ್ ಮಾಡ್ಕೋಬೋದು, ಯಾವ ಬೇಕಾದ್ರೂ ಮಾಡ್ಕೋಬೋದು ಅಂತೇಳಿ. ಈಗ ನಮಗೆ ಪ್ಲಾನು ಎಸ್ಟಿಮೇಷನ್ ಎಲ್ಲ ನಿನ್ನೆ ಬಂತು ಸರ್, ಎಲ್ಲ ಬಂತು. ಈ ವೀಕಲ್ಲಿ ನಾವು ಟೆಂಡರ್ ಕರಿತಾ ಇದ್ದೀವಿ. ಅದು 120 ಬೈ 116 ಬೈ 95 ಬೈ 116. ಕೆಳಗಡೆ ಡೈನಿಂಗ್ ಹಾಲು, ಮೇಲ್ಗಡೆ ಹಾಲು. ಅಕ್ಕನ ಬಳಕೆ ಅದು ಅವ್ರಿಗೆ ಬಿಟ್ಟಿದ್ದೀವಿ. ಅವ್ರಿಗೆ 100 ಬೈ 80 ಯಾವುದು ಅದು ಜಿಲ್ಲಾ ವೀರಶೈವ ಸಂಘಕ್ಕೆ ಸೇರುತ್ತೆ. ಹಿಂದೇನಾಗಿದೆ ಅಂದರೆ ಅವ್ರಿಗೋಸ್ಕರ ಒಂದು ಮಾಡಿದ್ದಾರೆ, ಮಹಿಳೆಯರಿಗೋಸ್ಕರ ಒಂದು ಪಂಡ ಮಾಡಿ ಮಹಿಳಾ ಸಮಾಜ ಅಂತೇಳಿ ಮಾಡಿದ್ರು, ಬಿಡ್ಕೊಂಡಿರೋದು. ಯಾವ ಸರ್ ಆ ವಿಷಯ ಏನಾಗ್ತದೆ ಅಂದರೆ ಅವರೊಂದು
ಅದು ಸಂಘಕ್ಕೆ ಸಂಘದ ಆಸ್ತಿನ ಉಳಿಸೋಕೇನೋ ಅಥವಾ ಅದನ್ನ ಇಲ್ಲ ಸರ್, ಹಾಳು ಮಾಡೋದಕ್ಕ? ಅಲ್ಲ ಅದೇನಾಗಿದೆ ಅಂದರೆ ಒಂದು ಕೆಲಸ ಸರ್, ಅವ್ರದ್ದೇ ಒಂದು ಸಂಘ ಅವರಿಗೆ ಬರ್ಕೊಟ್ಟ ಮೇಲೆ ಆ ಸಂಘದ ಸದಸ್ಯರುಗಳು ಕೇಳ್ಕೊಂಡು ಮಾಡ್ಬೇಕು ಅದನ್ನು. ಅಲ್ಲೇ ಇದಾರಲ್ಲ ಅವ್ರಿಗೆ ಒಂದು ಸಂಘ ಅಲ್ಲೇ ಅವ್ರು ಮಾಡ್ಬೇಕು, ಅಧ್ಯಕ್ಷರು ಅವ್ರ ಮೆಂಬರ್ಸ್ ಇದ್ದಾರೆ ಅಪೋಸ್ ಮಾಡಿ ಕೇಳ್ಬೇಕು ಅದನ್ನು, ಅವರಿಗೆ ಕೇಳ್ಬೇಕು ಅದನ್ನು. ಅದನ್ನು ಕ್ವಶನ್ ಮಾಡಿದ್ದೀವಿ ನಾವು ಹೋಗಿ ಇದರಲ್ಲಿ DR ಆಫೀಸಲ್ಲಿ ನಾವು ಹಾಕಿದ್ದೀವಿ, ಕೇಸ್ ಹಾಕಿದ್ದೀವಿ ಈಗ ಅದ್ರ ಬಗ್ಗೆ. ಅಕೌಂಟ್ ಕೊಡಿ ಅಂತೇಳಿ ಅದು ಪೋಸ್ಟ್ಪೋನ್ ಆಗ್ತಾ ಇದೆ. ಅಕೌಂಟ್ ಕೇಳಿದ್ವಿ ನಾವು. ಹೌದು, ಸಹ ಸಂಸ್ಥೆ ಈಗ ದಯವಿಟ್ಟು ಈಗ ಸಹ